ಇದಾಗುತ್ತೆ ತೀರೋಗುತ್ತೆ. ಅದಕ್ಕಿಂತ ಆ ರೂಲ್ಸ್ ಬಂದಿದ್ದು ಆಗ. ಹೌದಾ? 5 ವರ್ಷದ ಮಗುವಿಗೆ ಫುಟ್ಪಾತ್ ಅಲ್ಲಿ ಇದಾಗುತ್ತೆ. ತೀರೋಗಿದೆ. ಅದು ಸ್ವಲ್ಪ ಆಗಿ ತುಂಬಾ ಹಿಂದೆನೆ ಬಂದಿದ್ ರೂಲ್ಸ್. ಬಟ್ ಈ ಬೆಂಗಳೂರಲ್ಲಿ ಇವಾಗ ತರ್ತಾ ಇದಾರೆ ಅಷ್ಟೇ, GBI ಇಂದ. ಅದಕ್ಕೋಸ್ಕರ ತರ್ತಾ ಇರೋದು. ಅಜಯ್ ಏನ್ ಮಾಡ್ತಿದ್ದೆ ಅಜಯ್? ಇದೆ ಅಜಿ, ನಿಮ್ಗೇನ ನೋಟಿಸ್ ಬಂದಿದ್ಯಾ GBI ಇಂದ ಇಲ್ಲಿ ರೋಡ್ ಸೈಡ್ ಇಡಂಗಿಲ್ಲ ಅಂತ? ಹೌದಾ? ಬಂದಿದೆ. ನೀವೇನ್ ತೆಗಿಯಲ್ಲ ಆದ್ರೂ ಬಂದಿದ್ರು. ನಮ್ಮ ಅಜ್ಜಿ ಎಲ್ಲೋ ಒಂದ್ ಕಡೆ ಇರೋ ಅಂತಾರೆ, ಯಾರು ಇಲ್ಲ ಮಾಡ್ಬೇಕಲ್ಲ. ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಈಗ ಇಲ್ಲಿಂದ ತಗ್ಸಿದ್ರೆ. ಬೇರೆ ಜಾಗ ಕೊಡ್ತೀನಿ ಅಂತ ಹೇಳಿದಾರಂತಲ್ಲ ಅಜ್ಜಿ? ಎಲ್ಲಿ? ಇಲ್ಲಿ ಪಾರ್ಕಿಂಗ್ ಅಲ್ಲಿ ಮುಂದೆ ಇದೆಯಲ್ಲ. ಈ ಜಾಗನೇನಾ? ಹೂವ ಒಂದ್ ಕಡೆ, ತರಕಾರಿ ಒಂದ್ ಕಡೆ, ಅಲ್ಲ ಈ ಜಾಗನೇ ಒಂದ್ ಗಾಡಿ ಅಷ್ಟೇ. ಒಂದ್ ಸೈಡ್ 4-5 ಇಲ್ಲ, ಒಬ್ಬೊಬ್ಬರ 10 ಜನ ಇದ್ರೆ ಕೂಡ ಒಂದೇ ಗಾಡಿ. ಓ ಸರಿ ಅಜ್ಜಿ, ಆಗ್ಲಿ ಒಳ್ಳೇದಾಗ್ಲಿ, ಕೈ ಕೊಡಿ. ಈಗ ರೋಡ್ ಸೈಡ್ ಎಲ್ಲ ಖಾಲಿ ಮಾಡಿಸಿದಾರಲ್ಲ, ನಿಮಗೇನಾದ್ರು ಪ್ರಾಬ್ಲಮ್ ಸರ್? ವ್ಯಾಪಾರಗಳಿಲ್ಲ, ಏನಿಲ್ಲ, ಒದ್ದಾಡ್ತಾ ಇದೀವಿ ನೋಡಿ. ಜನನೂ ಇಲ್ಲ, ಜನ ಆಚೆ ಬರ್ತಾ ಇಲ್ಲ, ವ್ಯಾಪಾರಗಳಿಲ್ಲ, ಏನಿಲ್ಲ. ಬೇರೆ ಕಡೆ ಎಲ್ಲಾರು ಕೊಡ್ತೀನಿ ಅಂತ ಹೇಳಿದಾರ? ಏನು ಹೇಳಿಲ್ಲ. ಮತ್ತೆ ಅವರೆಲ್ಲ ಹೇಳಿದ್ರು ಅಲ್ಲಿ ಎಲ್ಲೋ ಮಾಡಿದ್ರೆ ನಾವ್ ಹೆಂಗ್ ಬರ್ಬೇಕಾಗತ್ತೆ? ಅಲ್ಲ, ಅಲ್ಲೆಲ್ಲ ಪಾರ್ಕಿಂಗ್ ಅಲ್ಲಿ ಜಾಗ ಇದೆ, ಅಲ್ಲಿ ಸರ್ ಎಷ್ಟು ಜನ ಅಂತ ಆಗ್ತಾರಂತೆ? ಅದೇ ಒಂದೇ ಗಾಡಿ ಏನೋ ಒಂದು 6 ಅಡಿ ಕೊಡ್ತಾರಂತೆ. 6 ಅಡಿ ಕೊಟ್ರೆ ಗಾಡಿನ 6.5. ಇದು 6 ಅಡಿ, ಜಾಗ ಎಲ್ಲಿ? 4 ಅಡಿ ಬರ್ತದೆ. ಅದು ಕಷ್ಟ. ಹೆಂಗ್ ಮಾಡೋದು? ಇದು ರೂಲ್ಸ್ ಯಾಕೆ ತಂದಿದ್ದು ಅಂತ ಗೊತ್ತಾಣ ನಿಮಗೆ? ಅದೇನು ಸರ್ ನನಗ್ ಗೊತ್ತಿಲ್ಲ. ಅದು ಅಣ್ಣ ಹೈಕೋರ್ಟ್ ಇಂದ ಬಂದಿದ್ದು ರೂಲ್ಸ್. ಅಂದ್ರೆ ಅವಾಗೆಲ್ಲ ಹೈಕೋರ್ಟ್ ಎಲ್ಲ ಕೊಡ್ತಾರೆ, ನಮ್ಮಂತ ಬಡವ್ರು ಹೆಂಗ್ ಬದುಕೋದು? ನಿಮಗೆ ಅಂತ ಒಂದು ಜಾಗ ಮಾಡ್ಕೊಡ್ಬೇಕಿತ್ತು ಅವರು. ಎಲ್ಲಿ ಮಾಡ್ಕೊಡ್ತಾವ್ರು? ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಒಂದು 5 ವರ್ಷದ ಮಗು ಅವಾಗ ಹಿಂಗೆ ಫುಟ್ಪಾತ್ ಅಲ್ಲಿ ಆಕ್ಸಿಡೆಂಟ್ ತೀರೋಗುತ್ತೆ. ಅದರಿಂದ ಹೈಕೋರ್ಟ್ ಇಂದ ಬಂದಿದ್ ರೂಲ್ಸ್ ಫುಟ್ಪಾತ್ ಅಲ್ಲಿ. ಬಟ್ ಸೆಪರೇಟ್ ಜಾಗ ಮಾಡ್ಕೊಡ್ತೀವಿ ಅಂತಾರೆ. ನಮ್ಮಂತ ಬಡವ್ರಿಗೆ ಏನು ಮಾಡಲ್ಲ. ಅದು ಸೆಪರೇಟ್ ಜಾಗ ಮಾಡ್ಕೊಡ್ಬೇಕಿತ್ತು ನಿಮಗೆ ಅಂತಾನೆ. ಎಲ್ಲಿ ಸರ್, ಎಲ್ಲಿ ಮಾಡ್ತಾವ್ರೆ? ಒಂದ್ ಕೇಳ್ಕೊಳ್ಳಿ ಅಣ್ಣ. ಜಾಗ ಮಾಡಲ್ಲ, ಏನ್ ಮಾಡಲ್ಲ. ಒಂದ್ ಕೇಳ್ಕೊಳ್ಳಿ ಅಣ್ಣ, ಕೃಷ್ಣ ಬೈರೇಗೌಡ ಸರ್ಗೆ. ನಮಗೆ ಅಂತಾನೆ ಒಂದು ಒಳ್ಳೆ ಜಾಗ. ನಮ್ಗೇನು ನಾವು ಯಾವತ್ತು ಮಾಡಿ ಸರ್, ನಾವು ಬದುಕಕ್ಕಾಗಲ್ಲ. ಬಾಡಿಗೆ ಹೆಂಗ್ ಕಟ್ಬೇಕು, ಮಕ್ಕಳು ಹೆಂಗ್ ಸಾಕ್ಬೇಕು, ಈ ತರ ಮಾಡಿದ್ರೆ ಹೆಂಗ್ ನಾವು ಬದುಕೋದು? ಸರಿ ಅಣ್ಣ, ನೋಡ ನಮ್ಮಿಂದ ಹೆಲ್ಪ್ ಆದ್ರೂ ಮಾಡಿಸ್ತೀವ. ಏನ ಅಭಿಪ್ರಾಯ ನೀ ಸೊಲ್ಲು. ಕನ್ನಡ ಅಕ್ಕ, ಇದು ರೋಡ್ ಸೈಡ್ ಎಲ್ಲ GBR ಖಾಲಿ ಮಾಡಿಸ್ತಿದಾರಲ್ಲ ಬೇರೆ ಕಡೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಲ್ಲಿ ಜಾಗನೇ ಬಿಟ್ಟಿಲ್ಲ ನಮಗೆ, ಎಲ್ಲೂ ಜಾಗ ಕೊಟ್ಟಿಲ್ಲ. ಎಲ್ಲಿ ಜಾಗ ಕೊಟ್ಟಿಲ್ಲ. ಜೀವನ ಮಾಡಾಗ ಆಗ್ತಾ ಇಲ್ಲ, ಊಟ ತಿನ್ನಾಗ ಆಗ್ತಾ ಇಲ್ಲ. ಇಷ್ಟು ವರ್ಷ ಈ ತರ ಮಾಡಿಲ್ಲ, ಇವತ್ತೇ ಫಸ್ಟ್ ಮಾಡಿರೋದು. ನಮಗೂ ತೊಂದರೆ ಆಗುತ್ತೆ. ಯಾವ್ದು ನಿಮಗೆ ಏನು ನೋಟಿಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ವಾ? ಏನು ಕೊಟ್ಟಿಲ್ಲ. ಹಂಗೆ ಬಂದು ಕಾಡಿ ತೆಗಿ ಅಂತಾರೆ. 10 ಗಂಟೆವರೆಗೆ ಇಲ್ಲಿ ಇದ್ದಾರೆ. ಕಾಡಿ ವ್ಯಾಪಾರ ಮಾಡಾಗ ನಮ್ಮನ್ನ ಬಿಡೋದೇ ಇಲ್ಲ. ಕಾಡಿ ತೆಗಿ ಅಂತಾರೆ. ಎಲ್ಲಿ ಊಟ ಮಾಡೋದು, ಎಲ್ಲಿ ಜೀವನ ಮಾಡೋದು, ಬಡವ್ರು ಎಲ್ಲಿ ಮಾಡೋದು? ಸಾವುಕಾರಿಗೆ ಸಂಬಳ ಬರುತ್ತೆ, ನಮಗೇನ್ ಬರುತ್ತೆ? ನಮಗೆ ಅಂತ ಯಾವ್ದಾದ್ರು ಒಂದು ಪ್ಲೇಸ್ ಕೂಡ ಕೇಳ್ಬೇಕಲ್ಲ. ಏನು ಕೊಟ್ಟಿಲ್ಲ. ಇಷ್ಟು ದಿನ ಕೇಳ್ತಾ ಇದೀನಿ, ಕೊಟ್ಟಿಲ್ಲ. ಅರ್ಧವ್ರು ಬಿಟ್ರೆ ಪೊಲೀಸರು ಎತ್ತಿ ಮಿಸ್ ಆಗ್ತಾರೆ. ಆಮೇಲೆ BBMರು ಬಂದು ಎತ್ತಿ ಮಿಸ್ ಆಗ್ತಾರೆ. ಎಲ್ಲ ಎತ್ಕೊಂಡು ಹೋಗ್ತಾರೆ, ಐಟಮ್ ಮಾಡೇ ಎತ್ಕೊಂಡು ಹೋಗ್ತಾರೆ. ಏನ್ ಮಾಡಕ್ ಆಗುತ್ತೆ? ಏನು ಮಾಡಕ್ ಆಗಲ್ಲ. ನಮಗೆ ಊಟಕ್ಕೆ ಕಷ್ಟ ಆಗುತ್ತೆ. ದಿನ ತಿನ್ನಕ್ಕೆ ಊಟಕ್ಕೆ ಇಲ್ಲ, ಇಲ್ಲಿಗ ಮಾಡಕ್ ಮಾಡಕ್ಕೆ ಬಿಡಲ್ಲ. ಹಂಗಿದ್ರೆ ಐಟಮ್ ಎತ್ಕೊಂಡು ಹೋಗ್ತಾರೆ, ಐಟಮ್ ಸಮಯ ಎತ್ಕೊಂಡು ಹೋಗ್ತಾರೆ. ಬೇರೆ ಜಾಗನೂ ಕೊಟ್ಟಿಲ್ಲ ನಿಮಗೆ? ಜಾಗ ಯಾವ್ದು ಕೊಟ್ಟಿಲ್ಲ. ಒಂದು 20 ದಿನದಿಂದ ಹಂಗನೆ ನಮ್ಗೆ ಆಗೋಯ್ತು. ಕೇಳಿ ಕೃಷ್ಣ ಬೈರೇಗೌಡ ಸರ್ ಹತ್ರ, ನಿಮಗೆ ಜಾಗ ಬೇಕು ಅಂತ. ನಮಗ್ ಜಾಗ ಬೇಕು ಸರ್. ನಮ್ಗೆ ಜಾಗ ನಾವು ಹೊಟ್ಟೆ ಪಾಡು, ನಮ್ ಬಡವ್ರು ಇದು ದುಡಿದ್ರೆ ನಮಗೆ ತಿನ್ನೋದು. ಇದಿಲ್ಲ ವ್ಯಾಪಾರ ನಮ್ ಏನ್ ಮಾಡೋದು? ಮಕ್ಕಳಿಗೆ ಹೆಂಗ ಫೀಸ್ ಕಟ್ಟೋದು, ನಾವು ಹೆಂಗ ತಿನ್ನೋದು? ಇನ್ನೂ ಬಿಡೋದೇ ಇಲ್ಲ ನಮ್ಮನೆ. ಎಲ್ಲಿ ಒಬ್ಬರು ಗಾಡಿನೂ ಬಿಡಲ್ಲ. 20 ದಿವಸದಿಂದ ಹಂಗೆ ಸಾಯಂಕಾಲ ಬದಲು ಬಿಡಲ್ಲ, ಬೆಳಿಗ್ಗೆ ಬದಲು ಬಿಡಲ್ಲ. ಆ ತರ ಇದ್ರೆ ಎಲ್ಲಿ ಸರ್ ನಾವು ಎಲ್ಲಿ ಜೀವನ ಮಾಡೋದು? ನಾ ಬಂದು ಊರಿಗೆ ಬಂದು 26 ವರ್ಷ ಆಯ್ತು. ಈ ತರ ಯಾವತ್ತೂ ಮಾಡಿಲ್ಲ. ಇದನ್ನೇ ಫಸ್ಟ್ ನಮ್ಗೆ ಮಾಡಿರೋದು. ಸರಿ, ನಮ್ಮಿಂದ ಏನ್ ಹೆಲ್ಪ್ ಆಗುತ್ತೆ ನೋಡೋಣ. ವಿಡಿಯೋ ಆದಷ್ಟು ತಲುಪ್ಸಕ್ ಪ್ರಯತ್ನ ಪಡ್ತೀವಿ ಅಕ್ಕ. ನಿಮಗೆ ಹೆಲ್ಪ್ ಆಗಂಗ್ ಮಾಡ್ತೀವಿ ಅಕ್ಕ. ಥ್ಯಾಂಕ್ಸ್. ನಮಗೂ ಪ್ರಾಬ್ಲಮ್ ಏನೇನ್ ಪ್ರಾಬ್ಲಮ್ ಆಗುತ್ತಣ್ಣ ನಿಮ್ಗೆ ಖಾಲಿ ಮಾಡಿಸಿದ್ರಿ? ಈಗ ರೋಡ್ ಸೈಡ್ ಬೇರೆ ಜಾಗನೂ ಕೊಟ್ಟಿಲ್ಲ ಅಂತೀರಾ? ಜಾಗನೂ ಕೊಟ್ಟಿಲ್ಲ. ಇವಾಗ ಕೊಡ್ತೀನ ಅಂತವ್ರೆ, ಆದ್ರೆ ಯಾವಾಗ ಕೊಡ್ತಾರ ಗೊತ್ತಿಲ್ಲ. ನಿಮಗೆ ಯಾವ್ದು ನೋಟಿಸ್ ಹೋಗಿದ್ದು ಏನು ಕೊಟ್ಟಿಲ್ಲ, ಜಾಗ ಕೊಡ್ತೀವಿ ಏನು ಅಂತ? ಇಲ್ಲ ಕೊಟ್ಟಿಲ್ಲ. ನಿಮಗೀಗ ಬೇರೆ ಇಲ್ಲಿ ಕೊಡ್ಲಿಲ್ಲ ಅಂದ್ರೆ ಸಪ್ರೇಟ್ ಜಾಗ ಆದ್ರೂ ಬೇಕು. ನಿಮಗೆ ಏನ್ ಕಷ್ಟ ಆಗುತ್ತೆ ಇದಿಲ್ಲ ಅಂದ್ರೆ? ಈಗ ಊಟಕ್ಕೆ ಇಲ್ಲ, ಇದೇ ದುಡಿಯೋದು. ನಾವು ದುಡ್ಕೊಂತಾರ. ನೀವು ಸೈಡ್ GBI ಖಾಲಿ ಮಾಡ್ತಿದಾರ, ಅದು ನಿಮ್ಮ ಅಭಿಪ್ರಾಯ?
ನಿಮಗೇನಾದ್ರು ಪ್ರಾಬ್ಲಮ್ ಆಗಿದ್ಯಾ? ಅಯ್ಯೋ ನಮ್ಗಿದಪ್ಪ ಪ್ರಾಬ್ಲಮ್ಮೇ. ಅಲ್ಲ ನಿಮಗೂ ಖಾಲಿ ಮಾಡಿ ಅಂತ ಹೇಳಿದಾರ? ಎಲ್ರಿಗೂ ಖಾಲಿ ಮಾಡಿ ಅಂತ ಹೇಳಿದ್ದಾರೆ. ಒಂದು ವಾರ ಟೈಮ್ ಕೊಟ್ಟಿದ್ದಾರೆ. ಅಂದ್ರೆ ಬೇರೆ ಜಾಗ ಏನಾರು ಬೇರೆ ಜಾಗ ಕೊಟ್ಟಿನಿ ಅಂತ ಒಂದು ವಾರ ಕೊಟ್ಟಿದ್ದಾರೆ. ಎಲ್ಲಿ ಬೇರೆ ಜಾಗ ಅಂತ ಏನಾರು ಹೇಳಿದಾರ? ಅಂದ್ರೆ ಸೆಪರೇಟ್ ಪಾರ್ಕಿಂಗ್ ಆಯ್ತಲ್ಲ, ಅಲ್ಲಿಗೆ ಒಬ್ರೊಬ್ರಿಗೂ ಒಂದೊಂದು ಗಾಡಿಗೆ ಜಾಗ ಅಂದ್ರೆ ಕೊಟ್ಟಿದ್ದಾರೆ. ಫ್ರೀನಾ ಏನಾರು ಬಾಡಿಗೆ ಕಟ್ಬೇಕಾದ್ರೆ? ಫ್ರೀನೇ ಇರ್ಬೋದು. ಫ್ರೀನಾ? ಹೌದಾ, ಸರಿ. ಹಂಗಾರೆ ಏನು ಅಲ್ಲಿ ಕೊಟ್ರೆ ನಿಮಗೆ ಏನ್ ಪ್ರಾಬ್ಲಮ್ ಆಗಲ್ಲ? ಏನು ಪ್ರಾಬ್ಲಮ್ ಆಗುತ್ತೆ ಎಲ್ಲ. ಅಂದ್ರೆ ಎಲ್ಲಾರು ಇಲ್ಲಾದ್ರೆ ರೋಡ್ ಸೈಡ್ ಇತ್ತು, ಜನ ಬರ್ತಿದ್ರು. ಹಂಗಲ್ಲ, ಇವಾಗ ಹೋಗೋರು ಕಾರ್ಲಿಂದ ಬರೋರು, ಬೈಕ್ಲಿಂದ ಇಲ್ಲಿ ನಿಲ್ಸ್ಬಿಟ್ಟು ತಗೊಂಡು ಹೋಗ್ತಾರೆ, ಅಲ್ಲಿ ಬರಲ್ಲ. ಅದು ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ಇರ್ಬೋದು. ಹಂಗಂದ್ರೆ ಒಂದು ಒಟ್ಟಿಗೆ ಒಂದು ಜನ ಮಾರ್ಕಿಂಗ್ ಇಟ್ಟಿದ್ದಾರೆ, ಒಂದು ಹೆಂಗ ಅದು ನಮ್ ಕೈಲಿ ಅಲ್ಲ ಎಲ್ಲ. ಅದು ಏನು ಮಾಡಲ್ಲ, ಹೈಕೋರ್ಟ್ ಇಂದ ರೂಲ್ಸ್ ಬಂದಿರೋದು ಅದೇ, ಅದು ಇಡಂಗಿಲ್ಲ ಅಂತ. ಅಂದ್ರೆ 5 ವರ್ಷದ ಮಗು ಒಂದು ಇದಾಗುತ್ತೆ, ತೀರೋಗುತ್ತೆ, ಅದಕ್ಕಿಂತ ಆ ರೂಲ್ಸ್ ಬಂದಿದ್ದು ಆಗ. ಹೌದಾ? 5 ವರ್ಷದ ಮಗುವಿಗೆ ಫುಟ್ಪಾತ್ ಅಲ್ಲಿ ಇದಾಗುತ್ತೆ. ಮಗು ತೀರೋಗಿದ್ಯಾ? ತೀರೋಗಿದೆ. ಅದು ಸ್ವಲ್ಪ ಆಗಿ ತುಂಬಾ ಹಿಂದೆನೆ ಬಂದಿದ್ ರೂಲ್ಸ್, ಬಟ್ ಈ ಬೆಂಗಳೂರಲ್ಲಿ ಇವಾಗ ತರ್ತಾ ಇದಾರೆ ಅಷ್ಟೇ, GBI ಇಂದ. ಅದಕ್ಕೋಸ್ಕರ ತರ್ತಾ ಇರೋದು.